ಪ್ರತಿನಿತ್ಯ 1 ಕಪ್ ಮೊಸರನ್ನ ಈ ರೀತಿಯಾಗಿ ತಿನ್ನೋದ್ರಿಂದ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಬೋದು. ದೇಹದ ಯಾವುದೇ ಭಾಗದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸ್ಕೊಳ್ಬೋದು ಅಂತ ಹೇಳಿದ್ರೆ ಯಾರ್ ತಾನೇ ದಿನನಿತ್ಯ ಅವರ ಆಹಾರ ಪದ್ಧತಿಯಲ್ಲಿ 1 ಕಪ್ ಮೊಸರನ್ನ ತಿನ್ನೋದನ್ನ ರೂಢಿ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಖಂಡಿತವಾಗಿಯೂ ಮಾಡ್ಕೊಳ್ತಾರೆ. ಆದ್ರೆ ಸಾಕಷ್ಟು ಜನರಲ್ಲಿ ಒಂದು ಗೊಂದಲ ಇರುತ್ತೆ. ನಿಜವಾಗ್ಲೂ ಮೊಸರನ್ನ ತಿನ್ನೋದ್ರಿಂದ ನಮ್ಮ ದೇಹದ ತೂಕ ಇಳಿಕೆ ಆಗತ್ತಾ? ಇದು ಒಂದು ಕೊಬ್ಬಿನ ಪದಾರ್ಥ. ಕೊಬ್ಬಿನ ಪದಾರ್ಥ ನಮ್ಮ ದೇಹಕ್ಕೆ ಹೋದ್ರೆ ಇನ್ನಷ್ಟು ಕೊಬ್ಬು ಸಂಗ್ರಹವಾಗುತ್ತೆ. ಇದರಿಂದ ಹೇಗೆ ತೂಕ ಇಳಿಕೆ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ಗೊಂದಲ. ಇವತ್ತು ನಾನು ಅದೇ ನಿಮ್ಮ ಗೊಂದಲಕ್ಕೆ ಒಂದು ಪರಿಹಾರವನ್ನ ತಿಳಿಸ್ತಾ ಇದ್ದೀನಿ. ಈ ಒಂದು ಮೊಸರನ್ನ ತಿನ್ನೋದ್ರಿಂದ ನಮ್ಮ ದೇಹದ ತೂಕವನ್ನ ಕೂಡ ಹೆಚ್ಚು ಮಾಡ್ಕೊಳ್ಬೋದು, ತೂಕವನ್ನ ಕಡಿಮೆನೂ ಮಾಡ್ಕೊಳ್ಬೋದು. ಅದನ್ನ ಸೇವಿಸುವ ವಿಧಾನ, ಸೇವಿಸುವ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತು ನಾನು ತಿಳಿಸ್ತಾ ಇರುವಂತದ್ದು ಈ ಒಂದು ಮೊಸರನ್ನ ಈ ರೀತಿಯಾಗಿ ಇದರಲ್ಲಿ ಒಂದು ಪದಾರ್ಥವನ್ನ ಬೆರೆಸಿ ಇದನ್ನ ಸೇವನೆ ಮಾಡೋದ್ರಿಂದ ಇದು ನಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಅದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೂ ಕೂಡ ತೂಕ ಇಳಿಕೆ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಇದು ಉಪಯುಕ್ತವಾಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್, ಹಾಗೆ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಮೊಸರು ನಿಮಗೆಲ್ಲ ತಿಳಿದಿರುವ ಹಾಗೆ ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥ. ಈ ಒಳ್ಳೆಯ ಕೊಬ್ಬು, ಕೆಟ್ಟ ಕೊಬ್ಬು ಎರಡರಲ್ಲೂ ನಮ್ಮ ದೇಹಕ್ಕೆ ಒಳ್ಳೆಯ ಕೊಬ್ಬು ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು. ಕೆಟ್ಟ ಕೊಬ್ಬಿನ ಪದಾರ್ಥ ಅನ್ನೋದು ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಶೇಖರಣೆ ಆಗ್ತಾ ಹೋಗುತ್ತೆ, ನಮ್ಮ ಜೀರ್ಣಕ್ರಿಯೆ ನಿಧಾನವಾಗ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತೆ. ಆದರೆ ಒಳ್ಳೆಯ ಕೊಬ್ಬಿನ ಪದಾರ್ಥ ಅನ್ನೋದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆನ ಉತ್ತಮಗೊಳಿಸುತ್ತೆ, ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ, ಹಾಗೆ ನಮ್ಮ ತೂಕವನ್ನ ಕೂಡ ನಿಯಂತ್ರಣದಲ್ಲಿ ಇಡುತ್ತೆ. ಹಾಗಾಗಿ ಮೊಸರು ಅನ್ನೋದು ಒಂದು ಒಳ್ಳೆಯ ಕೊಬ್ಬಿನ ಪದಾರ್ಥ. ಇದರಲ್ಲಿ ಇರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಪ್ರೋಬಯೋಟಿಕ್ಸ್ ಅನ್ನೋದು ನಮ್ಮ ಕರುಳಿನ ಆರೋಗ್ಯವನ್ನ ಕಾಪಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆಗೊಳಿಸುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಕ್ಯಾಲ್ಸಿಯಂನಿಂದಾಗಿ ನಮ್ಮ ಮೂಳೆಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಬೋದು. ಈ ಕ್ಯಾಲ್ಸಿಯಂ ಕೊರತೆಯಿಂದ ಎದುರಾಗುವ ಮೂಳೆ, ಕೀಲು, ಕೈಕಾಲು ನೋವುಗಳ ಸಂಬಂಧಪಟ್ಟಂತ ಇನ್ನೊಂದು ನೋವುಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅನ್ನೋದು ತುಂಬಾನೇ ಸಹಕಾರಿಯಾಗಿರುವಂಥದ್ದು. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ಪ್ರೋಟೀನ್ ಇಂದಾಗಿ 1 ಕಪ್ ಮೊಸರನ್ನ ತಿನ್ನೋದ್ರಿಂದ ಒಂದು ಹೊತ್ತಿನ ಊಟವನ್ನ ಬ್ಯಾಲೆನ್ಸ್ ಮಾಡ್ಬೋದು. ಅಷ್ಟೊಂದು ಹೆವಿ ಪ್ರೋಟೀನ್ ಇಂದ ಕೂಡಿರುವಂಥದ್ದು. ಇದನ್ನ ತಿನ್ನೋದ್ರಿಂದ ಅನಗತ್ಯ ಆಹಾರ ಸೇವನೆ ಮಾಡುವಂಥದ್ದು, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಆಹಾರ ಸೇವನೆಯನ್ನ ತಡಿಬಹುದು. ಇದರಿಂದ ಹಸಿವು ನಿಯಂತ್ರಣ ಆದಾಗ ನಮ್ಮ ತೂಕದ ಇಳಿಕೆಗೆ ಇದು ಸಹಾಯ ಮಾಡುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತೆ. ಇದರಿಂದ ತೂಕದ ಇಳಿಕೆ, ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಈ ತೂಕವನ್ನ ಇಳಿಸೋದಕ್ಕೆ ಮೊಸರು ಇದರ ಜೊತೆಯಲ್ಲಿ ಯಾವ ಪದಾರ್ಥವನ್ನ ಸೇರಿಸೋದ್ರಿಂದ ಇನ್ನಷ್ಟು ಹೆಚ್ಚಿನದಾಗಿ, ಇನ್ನಷ್ಟು ವೇಗವಾಗಿ ನಮ್ಮ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಸಾಧ್ಯ, ಹಾಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಇದರಲ್ಲಿ ಬೆರೆಸಿರುವ ಆ ಪದಾರ್ಥ ಯಾವುದು, ಅದರಿಂದನೂ ನಮ್ಮ ದೇಹದ ತೂಕದ ಇಳಿಕೆಗೆ ಹೇಗೆ ಸಹಾಯ ಆಗುತ್ತೆ ಅನ್ನುವ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಗಟ್ಟಿ ಮೊಸರು, ಹೋಮ್ ಮೇಡ್ ಮೊಸರನ್ನ ತೆಗೆದುಕೊಂಡಿದ್ದೀನಿ. ಆದಷ್ಟು ನೀವು ಮನೆಯಲ್ಲೇ ತಯಾರಿಸಿರುವಂಥದ್ದು ಯೂಸ್ ಮಾಡಿದ್ರೆ ಒಳ್ಳೆಯದು, ಹೊರಗಡೆ ಪ್ಯಾಕೆಟ್ಸ್ಗಿಂತ. ಹಾಗಾಗಿ 1 ಕಪ್ ಹುಳಿಯಾಗಿರಬಾರ್ದು, ಫ್ರೆಶ್ ಆಗಿರೋ ಮೊಸರು. ಈ 1 ಕಪ್ ಮೊಸರಿಗೆ ಇಲ್ಲಿ ಬೆರೆಸ್ತಿರುವಂಥ ಈ ಒಂದು ಪದಾರ್ಥ 1 ಸ್ಪೂನ್ ಜೇನುತುಪ್ಪ. ಇದು ಆರ್ಗ್ಯಾನಿಕ್ ಆಗಿರುವಂಥದ್ದು, ಫ್ರೆಶ್ ಆಗಿರುವಂಥ ಜೇನುತುಪ್ಪ ಆಗಿರಬೇಕು. ನೀವು ಹೊರಗಡೆಯಿಂದ ತರೋದಕ್ಕಿಂತ 2 ಪದಾರ್ಥಗಳನ್ನ ನೀವು ಮನೆಯಲ್ಲೇ ಇರುವಂತಹ ಆರ್ಗ್ಯಾನಿಕ್ ಆಗಿರುವಂಥದ್ದನ್ನೇ ಬಳಸಿದ್ರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ ಇದರಿಂದ ರಿಸಲ್ಟ್ ಕೂಡ ನಮಗೆ ಒಳ್ಳೆ ರೀತಿಯಲ್ಲೇ ಸಿಗುತ್ತೆ, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ. ಆನಂತರ ಇದನ್ನ 1 ಸ್ಪೂನ್ ಹನಿ ಸಾಕು. ಇದನ್ನ ಎರಡನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಇದನ್ನ ಬೆಳಿಗ್ಗೆ ತಿಂಡಿ ಟೈಮಲ್ಲಾದರೂ ತೆಗೆದುಕೊಳ್ಬೋದು, ಇಲ್ಲ ಮಧ್ಯಾಹ್ನ ಊಟದ ಟೈಮಲ್ಲಾದರೂ ತೆಗೆದುಕೊಳ್ಬೋದು. ಇದನ್ನ ತೆಗೆದುಕೊಂಡ್ರೆ ಒಂದು ಹೊತ್ತಿನ ಊಟ ಕೂಡ ಬ್ಯಾಲೆನ್ಸ್ ಮಾಡುವಷ್ಟು ಶಕ್ತಿ ಇದರಲ್ಲಿ ಇದೆ. ನೋಡಿದ್ರಲ್ವಾ ಈ 1 ಕಪ್ ಮೊಸರಲ್ಲಿ ಯಾವ ಒಂದು ಪದಾರ್ಥವನ್ನ ಬೆರೆಸಿರೋದು ಅಂತ ಹೇಳಿ. ಅದುವೇ 1 ಸ್ಪೂನ್ ಜೇನುತುಪ್ಪ. ಇದನ್ನ ನೀವು ಬೆಳಿಗ್ಗೆ 1 ಕಪ್ ಮೊಸರಿಗೆ 1 ಸ್ಪೂನ್ ಜೇನುತುಪ್ಪವನ್ನ ಬೆರೆಸಿಕೊಂಡು ನಿಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿ ಸಮಯದಲ್ಲಿ ತಿನ್ನೋದ್ರಿಂದ
ಇದು ನಿಮ್ಮ ತೂಕದ ಇಳಿಕೆಗೆ ಸಹಾಯ ಆಗುವಂಥದ್ದು. ಅದು ಹೇಗೆ ಅಂತ ಹೇಳಿದ್ರೆ, ಮೊಸರು ಹೇಗೆ ನಮ್ಮ ತೂಕದ ನಷ್ಟಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಜೇನುತುಪ್ಪ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಾದ್ರೆ, ಜೇನುತುಪ್ಪ ಒಂದು ಸಕ್ಕರೆ ಬೆಲ್ಲದ ಬದಲಿಗೆ ಬಳಸುವಂತಹ ಒಂದು ನೈಸರ್ಗಿಕ ಸಿಹಿ ಪದಾರ್ಥ ಅಂತಾನೆ ಹೇಳ್ಬೋದು. ಒಂದು ನ್ಯಾಚುರಲ್ ಸ್ವೀಟ್ನರ್, ತುಂಬಾನೇ ಔಷಧೀಯ ಗುಣ ಇರುವಂತದ್ದು ಒಂದು ಜೇನುತುಪ್ಪ. ಇದನ್ನ ಬಳಸೋದ್ರಿಂದ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ ಬೇಕಾಗಿರುವ ಹಾರ್ಮೋನುಗಳನ್ನ ಉತ್ಪಾದನೆ ಮಾಡೋದಕ್ಕೆ ನಮ್ಮ ಮೆದುಳಿಗೆ ಉತ್ತೇಜನವನ್ನ ನೀಡುತ್ತೆ. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡುವ ಹಾರ್ಮೋನುಗಳು ಉತ್ಪಾದನೆ ಆಗುತ್ತೆ. ಹಾಗೆ ಇದು ನಮ್ಮ ಸಿಹಿ ಪದಾರ್ಥಗಳನ್ನ ಅವಾಗವಾಗ ತಿನ್ನೋ ಒಂದು ಹಂಬಲ ಆಗ್ತಾ ಇರುತ್ತೆ. ಆ ಒಂದು ಸಿಹಿ ಪದಾರ್ಥಗಳನ್ನ ತಿನ್ನೋದನ್ನ ತಡೆಯೋದಕ್ಕೆ ಈ ಒಂದು ಜೇನುತುಪ್ಪ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ಇದು ನಮ್ಮ ಡೈಜೆಸ್ಟಿವ್ ಹೆಲ್ತ್, ಜೀರ್ಣಕ್ರಿಯೆನ ಕೂಡ ಸುಧಾರಣೆ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಕೂಡ ಬೂಸ್ಟ್ ಮಾಡಿ ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೂ ಕೂಡ ಈ ಒಂದು ಜೇನುತುಪ್ಪ ಅನ್ನೋದು ನಮ್ಮ ದೇಹದಲ್ಲಿ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಒಂದು ಮೊಸರು ಮತ್ತು ಜೇನುತುಪ್ಪದ ಮಿಶ್ರಣವಾದಾಗ, ಇವೆರಡರ ಕಾಂಬಿನೇಷನ್ ಆದಾಗ ಇದು ನಮ್ಮ ದೇಹದಲ್ಲಿ ಇನ್ನಷ್ಟು ವೇಗವಾಗಿ ನಮ್ಮ ದೇಹದ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ. ನಮ್ಮ ರಕ್ತದ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ. ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ ಬೇಕಾಗಿರುವಂತಹ ಹಾರ್ಮೋನುಗಳನ್ನ ಉತ್ಪಾದಿಸಿ ಬೇಗವಾಗಿ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ತಾ ಬರೋದಕ್ಕೆ ಇವೆರಡರ ಕಾಂಬಿನೇಷನ್ ಅನ್ನೋದು ಸಹಾಯ ಮಾಡುತ್ತೆ. ಅದರ ಜೊತೆಲಿ ಇವೆರಡರ ಕಾಂಬಿನೇಷನ್ ಅನ್ನೋದು ಒಂದು ಹೊತ್ತಿನ ಮೀಲ್, ಒಂದು ಹೊತ್ತಿನ ಆಹಾರವನ್ನ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಇದನ್ನ ಒಂದು ಕಪ್ಪು ಒಂದು ಟೈಮಲ್ಲಿ ತೆಗೆದುಕೊಂಡ್ರೆ ಒಂದು ಕೆಲ ಸಮಯದವರೆಗೆ, ಒಂದು ಸಾಕಷ್ಟು ಸಮಯದ ಒಂದು 3 ರಿಂದ 4 ಗಂಟೆ ತನಕ ಯಾವುದೇ ರೀತಿ ಆಹಾರವನ್ನ ಸೇವನೆ ಮಾಡದೇ ಇದ್ರೂ ಕೂಡ ಇದರಲ್ಲಿರುವಂಥ ಹೆಚ್ಚಿನ ಪ್ರೋಟೀನ್, ಕ್ಯಾಲ್ಸಿಯಂ ಎಲ್ಲದೂ ಕೂಡ ನಮಗೆ ಒಂದು ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಬೇಕಾಗಿರೋ ಶಕ್ತಿಯನ್ನ ಕೊಡುವಷ್ಟು ಒಂದು ಫುಲ್ ಮೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಕಪ್ ಮೊಸರು. ಹಾಗೆ ಇದನ್ನ ಬಳಸೋದ್ರ ಜೊತೆಯಲ್ಲಿ ನಿಮ್ಮ ಆಹಾರ ಪದ್ಧತಿ ಕೂಡ ಒಂದು ಬ್ಯಾಲೆನ್ಸ್ಡ್ ಮೀಲ್ ಆಗಿರ್ಲಿ. ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ, ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಯೋ ಮುಖಾಂತರ. ಹಾಗೆ ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಏನಾದ್ರೂ ಒಂದು ಆಕ್ಟಿವಿಟಿಯನ್ನ ಮಾಡೋ ಮುಖಾಂತರ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಇದೆಲ್ಲದರ ಜೊತೆಯಲ್ಲಿ ನೀವು ಯಾವುದೇ ರೀತಿ ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂತಹ ರೆಮಿಡಿಗಳಾಗಿರ್ಬೋದು, ಡ್ರಿಂಕ್ಸ್ಗಳಾಗಿರ್ಬೋದು, ಯಾವುದನ್ನೇ ತೆಗೆದುಕೊಂಡ್ರು ನಿಮಗೆ ಆದಷ್ಟು ಬೇಗ ಅಂತಾನೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸಿಗೆ ಇದು ಒಂದು ಹೆಲ್ಪ್ ಆಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ವೆಯ್ಟ್ ಲಾಸ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದೆ, ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ರೆ ಖಂಡಿತವಾಗಿ ಇದನ್ನ ಬಳಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಬಳಸಿ, ಯಾವುದೇ ರೀತಿ ಡೌಟ್ ಇಲ್ಲದೆ, ವಿತೌಟ್ ಸೈಡ್ ಎಫೆಕ್ಟ್ಸ್, ಹೆಲ್ದಿ ಆ್ಯಂಡ್ ಸೇಫ್ ಆಗಿ ನಿಮ್ಮ ವೆಯ್ಟ್ ಲಾಸಿಗೆ ಇದು ಹೆಲ್ಪ್ ಮಾಡುವಂಥದ್ದು. ಹಾಗೆ ಇದನ್ನ ಬಳಸಿ ನಿಮಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ನೀವು ಮಾಡೋ ಕಮೆಂಟಿಂದ ನಮಗೂ ಕೂಡ ಇನ್ನಷ್ಟು ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಹಾಗೆ ಬೇರೆಯವರು ವಿಡಿಯೋ ನೋಡಿದ್ರು ಅವರಿಗೂ ಕೂಡ ಇದನ್ನ ಬಳಸೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡಿ ರಿಸಲ್ಟ್ ಸಿಕ್ಕ ಮೇಲೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ಇದನ್ನ ಯಾರಾದರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ವುಮೆನ್ಸ್, ಬಾಣಂತಿಯರು, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇರುವಂಥವ್ರು ಅಂಥವರು ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ತೆಗೆದುಕೊಳ್ಬೋದು. ನೈಟ್ ಟೈಮಲ್ಲಿ ಮೊಸರನ್ನ ಸೇವನೆ ಮಾಡೋದನ್ನ ಅವಾಯ್ಡ್ ಮಾಡಿ, ಇದರಿಂದ ಕಫ ಆಗ್ಬೋದು. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅಂತ ಅನ್ಕೊಳ್ತಾ, ಇನ್ನಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.